ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್. ಆನಂತರ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವೀಡಿಯೋಸ್ ನಿಮ್ಮ ಇಮೇಲ್ ಬರೋ ಥರ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನದ ವಿಡಿಯೋ 3 ಇಂಟ್ರೆಸ್ಟಿಂಗ್ ಅಪ್ಲಿಕೇಶನ್ಸ್ ಬಗ್ಗೆ. ಈ 3 ಅಪ್ಲಿಕೇಶನ್ ನಮಗೆ ಪ್ರತಿದಿನ ಒಂದಲ್ಲ ಒಂದು ರೀತಿ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ 3 ಅಪ್ಲಿಕೇಶನ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಈ ವಿಡಿಯೋ ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಎಷ್ಟು ಸಾಧ್ಯನಷ್ಟು ವಾಟ್ಸಪ್ಪಲ್ಲಿ, ಗೂಗಲ್ ಪ್ಲಸ್ಸಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಇದೇ ರೀತಿ ಎಲ್ಲ ಯೂಟ್ಯೂಬ್ ಕನ್ನಡ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ಅಪ್ಲಿಕೇಶನ್ಸ್ನ ಲಿಂಕನ್ನು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನೀವು ಅಲ್ಲಿಂದ ಕ್ಲಿಕ್ ಮಾಡೋದ್ರ ಮೂಲಕ ಈ ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡ್ಕೊಬೋದು. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಯಾವುದು ಅಂತ ಹೇಳೋಕ್ಕೂ ಮುಂಚೆ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಈ 3 ಡೇಸು ವಂಡರ್ಫುಲ್ ಡಿಸ್ಕೌಂಟ್ಸ್ ಅನ್ನೋದು ನಡೀತಾ ಇದೆ. ಸೊ ನೀವೇನಾದರೂ ಅದ್ರಲ್ಲಿ ಪರ್ಚೇಸ್ ಮಾಡಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ನೀವು ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಪರ್ಚೇಸ್ ಮಾಡ್ಬೋದು. ಈಗ ಈ 3 ಅಪ್ಲಿಕೇಶನ್ಸ್ ಯಾವುದು ಅಂತ ಒಂದಾದ್ಮೇಲೆ ಒಂದು ನೋಡ್ತಾ ಹೋಗೋಣ. ಫಸ್ಟ್ ಅಪ್ಲಿಕೇಶನ್ ಬಂದು ಡೂ ಇಟ್ ಲೇಟರ್ ಅಂತ. ಇದು ಯಾವ ರೀತಿ ನಮಗೆ ಕೆಲಸಕ್ಕೆ ಬರುತ್ತಪ್ಪ ಅಂದರೆ, ನಾವು ಯಾರಿಗಾದ್ರೂ ಒಂದು ಫೋನ್ ಮಾಡಬೇಕು ಅಥವಾ ಒಂದು SMS ಕಳಿಸ್ಬೇಕು ಅಥವಾ ಒಂದು ಇಮೇಲ್ ಕಳಿಸ್ಬೇಕು ಅನ್ನೋದನ್ನು ಈಸಿಯಾಗಿ ನೆನ್ಪಿಟ್ಕೊಂಡಿರುತ್ತೆ. ಮತ್ತು ನಾವು ಹೇಳಿರೋಂಥ ಟೈಮ್ಗೆ ನಮ್ಗೆ ಅದು ವಾಪಸ್ಸು ರಿಮೈಂಡರನ್ನು ಸಹ ಮಾಡುತ್ತೆ. ಸೊ ಅದು ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಫಸ್ಟ್ ನೀವು ಅಪ್ಲಿಕೇಶನ್ ಓಪನ್ ಮಾಡಿ. ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣುತ್ತೆ. ನೋಡಿ, ಇಲ್ಲಿ ನೋ ಐಟಮ್ ಅಂತ ಕಾಣ್ತಿದೆ. ನಾನೀಗ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನನಗಿಲ್ಲಿ ರಿಮೈಂಡರ್, ಕಾಲ್, ಮೆಸೇಜ್, ಟ್ವಿಟರ್, ಮೇಲ್ ಅಂತ ಬಂತು. ಸೊ ನಾನು ಯಾವುದನ್ನು ಬೇಕಾದದನ್ನು ನಾನು ರಿಮೈಂಡ್ರಲ್ಲಿ ಇಡ್ಬೋದು. ಆನಂತರ ನನಗೆ ಎಕ್ಸಾಕ್ಟ್ ಆ ಟೈಮ್ಗೆ ವಾಪಸ್ ಅದು ರಿಮೈಂಡರ್ ಅನ್ನೋದು ಕೊಡುತ್ತೆ. ಸೊ ಆಗ ನಾನು ಆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ಬೋದಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನೀಗ ಕಾಲ್ನ ಶೆಡ್ಯೂಲ್ ಮಾಡಬೇಕಂದ್ರೆ ಈ ಕಾಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾನು ಯಾರಿಗೆ ಕಾಲ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕು, ಅವ್ರ ನಂಬರ್ನ. ಓಕೆ, ಈಗ ನಾನು ಆ ನಂಬರ್ನ ಸೆಲೆಕ್ಟ್ ಮಾಡಿದ್ದೀನಿ. ಆನಂತರ ಒಂದು ನೋಟ್ ಬರಿಬೋದು. ನಾನೀಗ ಇಂಪಾರ್ಟೆಂಟ್ ಕಾಲ್ ಅಂತ ಬರಿತೀನಿ. ಓಕೆ, ಅದು ಬರೆದ ನಂತರ ನಾನು ಜಸ್ಟು ಈ 3 ಡಿಜಿಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಮಗೆ 15 ಮಿನಿಟ್ಸ್, 1 ಅವರ್, 8 ಅವರ್ಸ್, ಟುಮಾರೋ ಅಂತ ಕಾಣುತ್ತೆ. ಸೊ ನಮಗೆ ಬೇಕಾದಂಥ ಟೈಮ್ಸ್ನ ನಾವು ಇಲ್ಲಿ ಸೆಟ್ ಮಾಡ್ಬೋದು. ನನಗೆ ಸದ್ಯಕ್ಕೆ 15 ಮಿನಿಟ್ಸ್ ಸೆಟ್ ಮಾಡಿದ್ದೀನಿ. ಆನಂತರ ಇದು ಪದೇ ಪದೇ ರಿಪೀಟ್ ಆಗಬೇಕಾ ಅಥವಾ ನಮ್ಗೆ 1 ಟೈಮ್ ಸಾಕಾ ಅಂತ ಸೆಲೆಕ್ಟ್ ಮಾಡ್ಬೋದು. ನಾನು ಸದ್ಯಕ್ಕೆ ನೆವರ್ ಅಂತ ಕೊಟ್ಟಿದ್ದೀನಿ, ರಿಪೀಟ್ ಆಗೋದು ಬೇಡ ಅಂತ. ಓಕೆ, ಇದಿಷ್ಟು ಆದಮೇಲೆ ಈ ಒಂದು ಓಕೆ ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು. ನನಗೆ ಎಕ್ಸಾಕ್ಟು 15 ಮಿನಿಟ್ಸ್ ಆದ ನಂತರ ರಿಮೈಂಡರ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನೋಡಿ, ಈಗ ಇಲ್ಲಿ ಒಂದು ಟಾಸ್ಕ್ ಅನ್ನೋದು ಪೆಂಡಿಂಗಲ್ಲಿದೆ. ಸೊ ಎಕ್ಸಾಕ್ಟ್ 50 ಮಿನಿಟ್ಸ್ಗೆ ಅಂದರೆ 450 ಮಿನಿಟ್ಸ್ಗೆ ನನಗೆ ಒಂದು ರಿಮೈಂಡರ್ ಅನ್ನೋದು ಬರುತ್ತೆ. ಆಗ ಬೇಕಾದರೆ ನಾನು ಆ ಒಂದು ರಿಮೈಂಡರ್ನ ಕಾಲ್ ಮಾಡ್ಬೋದು ಅಥವಾ ರಿಜೆಕ್ಟ್ ಮಾಡ್ಬೋದು ಅಥವಾ ಡಿಸ್ಕಾರ್ಡ್ ಸಹ ಮಾಡ್ಬೋದು. ಇದೇ ರೀತಿ ನೀವು ಮೆಸೇಜ್ಗಾಗಲಿ, ಇಮೇಲ್ಗಾಗಲಿ ಅಥವಾ ಟ್ವಿಟರ್ಗಾಗಲಿ ಸಹ ನೀವು ಟಾಸ್ಕ್ನ ಸೆಟ್ ಮಾಡಿಟ್ಟು ತುಂಬ ಇಂಪಾರ್ಟೆಂಟ್ ಶೆಡ್ಯೂಲ್ಸ್ನ ಯಾವುದೂ ಮಿಸ್ ಮಾಡದೆ ಈಸಿಯಾಗಿ ನೀವು ಅದನ್ನು ಅಟೆಂಡ್ ಮಾಡ್ಬೋದಾಗುತ್ತೆ. ಇನ್ನು ಸೆಕೆಂಡ್ ಇಂಟ್ರೆಸ್ಟಿಂಗ್ ಆ್ಯಪ್ ನೋಡೋದಾದರೆ ಟೈಪಿಂಗ್ ಹೀರೋ ಅಂತ. ಸೊ ಇದು ಯಾವ ರೀತಿ ಕೆಲಸಕ್ಕೆ ಬರುತ್ತಪ್ಪ ಅಂದರೆ, ಸಾಮಾನ್ಯವಾಗಿ ನಾವು ನಮ್ಮ ಮನೆಯವರಿಗೆ, ನಮ್ಮ ಫ್ರೆಂಡ್ಸ್ ಜೊತೆ ನಮ್ಮ ಒಂದು ಅಡ್ರೆಸ್ನ ನಾವು ಟೈಪ್ ಮಾಡಿ ಕಳಿಸ್ತಾ ಇರ್ತೀವಿ. ಬೇರೆ ಬೇರೆ ಮೆಸೇಜಸ್ನ ಟೈಪ್ ಮಾಡಿ ಕಳಿಸ್ತಾ ಇರ್ತೀವಿ. ಒಂದು ವೇಳೆ ಅದು ದೊಡ್ಡ ಮೆಸೇಜ್ ಆಗಿದ್ದರೆ ಪ್ರತಿ ಸಾರಿ ಟೈಪ್ ಮಾಡೋದು ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ನಮಗೆ ಈ ಅಪ್ಲಿಕೇಶನ್ ಅದು ಉಪಯೋಗಕ್ಕೆ ಬರುತ್ತೆ. ನೋಡಿ, ನಾನು ನನ್ನ ಅಡ್ರೆಸ್ಗೆ ADR ಅಂತ ಒಂದು ಶಾರ್ಟ್ ಫಾರ್ಮ್ನ ಕ್ರಿಯೇಟ್ ಮಾಡಿದ್ದೀನಿ. ಈಗ ನಾನು ಜಸ್ಟ್ ವಾಟ್ಸಪ್ ಅಥವಾ ಮೆಸೇಜಲ್ಲಿ ಹೋಗಿ ADR ಅಂತ ಟೈಪ್ ಮಾಡಿದ್ರೆ ಸಾಕು, ಯಾವ ರೀತಿ ಅದು ಮೆಸೇಜ್ ಹೋಗುತ್ತೆ ಅಂತ ನೋಡಿ. ನಾನು ಜಸ್ಟು ADR ಅಂತ ಟೈಪ್ ಮಾಡಿದ್ರೆ ಆಟೋಮೆಟಿಕಲಿ ನಾನು ಆ ADRಗೆ ಸೇವ್ ಮಾಡಿಟ್ಟಿದ್ದಂಥ ಅಡ್ರೆಸ್ ಅನ್ನೋದು ಡಿಸ್ಪ್ಲೇ ಆಗ್ತಾಯಿದೆ. ಈ ರೀತಿ ನಾವು ದೊಡ್ಡ ದೊಡ್ಡ ಸೆಂಟೆನ್ಸ್ನ ಟೈಪ್ ಮಾಡೋದ್ರ ಬದಲಾಗಿ ಈಸಿಯಾಗಿ ಶಾರ್ಟ್ಕಟ್ ಕ್ರಿಯೇಟ್ ಮಾಡೋದ್ರ ಮೂಲಕ ನಮಗೆ ಬೇಕಾದಂಥವ್ರಿಗೆ ನಾವು ಅದನ್ನು ಕಳಿಸ್ಬೋದಾಗುತ್ತೆ. ಇದು ಕೇವಲ ವಾಟ್ಸಪ್ ಒಂದೇ ಅಲ್ಲ, ನಾವು ಎಲ್ಲೆಲ್ಲಿ ಟೆಕ್ಸ್ಟನ್ನ ನಮ್ಮ ಮೊಬೈಲಲ್ಲಿ ಟೈಪ್ ಮಾಡೋಕ್ಕೆ ಸಾಧ್ಯ ಇದೆ, ಎಲ್ಲ ಕಡೆ ಈ ಒಂದು ಅಪ್ಲಿಕೇಶನ್ ಅನ್ನೋದು ಕೆಲಸ ಮಾಡ್ತಾ ಹೋಗುತ್ತೆ. ನೀವು ಇದೇ ರೀತಿ ಸುಮಾರಷ್ಟನ್ನು ಆಡ್ ಮಾಡಿಡ್ಬೋದು. ಸೊ ಈ ಜಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಅಲ್ಲಿ ಫಸ್ಟ್ ಕೇಳುತ್ತೆ ಶಾರ್ಟ್ಕಟ್ ನೇಮ್ನ. ಸೊ ನಾನೀಗ ಸದ್ಯಕ್ಕೆ ಹೋಮ್ ಅಂತ ಒಂದು ಶಾರ್ಟ್ಕಟ್ ನೇಮ್ನ ಕೊಡ್ತೀನಿ. ಇಲ್ಲಿ ನಾನು ನನ್ನ ಹೋಮ್ ಅಡ್ರೆಸ್ನ ಟೈಪ್ ಮಾಡಿಬಿಟ್ಟು ಸೇವ್ ಕೊಟ್ಟಿದ್ದೆ ಆದರೆ ಈಸಿಯಾಗಿ ಅದು ನೆಕ್ಸ್ಟ್ ಟೈಮ್ ನಮಗೆ ಎಲ್ಲೇ ಟೈಪ್ ಮಾಡಿದ್ರು ಹೋಮ್ ಅಂತ ಆಟೋಮೆಟಿಕಲಿ ಅದ್ರ ಡಿಸ್ಪ್ಲೇ ಅನ್ನೋದು ಆಗ್ತಾ ಹೋಗುತ್ತೆ. ಒಂದು ವೇಳೆ ನೀವು ಇಲ್ಲಿ ಆಡ್ ಮಾಡಿದ್ರು ಸಹ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ ಅಂದರೆ ನೀವು ನಿಮ್ಮ ಒಂದು ಅಕ್ಸೆಸಿಬಿಲಿಟಿಲಿ ಹೋಗಿ ಅದಕ್ಕೆ ಪರ್ಮಿಷನ್ ಕೊಡಬೇಕಾಗುತ್ತೆ. ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಟೈಪಿಂಗ್ ಹೀರೋನ ಆನ್ ಮಾಡಿಟ್ರೆ ಸಾಕು, ನಿಮಗೆ ಈ ಅಪ್ಲಿಕೇಶನ್ ಅನ್ನೋದು ಎಕ್ಸಾಕ್ಟಾಗಿ ವರ್ಕ್ ಆಗುತ್ತೆ. ಇನ್ನು 3ನೇ ಇಂಟ್ರೆಸ್ಟಿಂಗ್ ಅಪ್ಲಿಕೇಶನ್ ನೋಡೋದಾದರೆ ಟೆಕ್ಸ್ಟ್ ಝೂಮ್ ಅಂತ. ಇದು ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂದರೆ, ಇಲ್ಲಿ ಟೈಪ್ ಮಾಡೋಂಥ ಎಲ್ಲ ಟೆಕ್ಸ್ಟ್ನ ನಾವು ಸೈಜ್ ಚೇಂಜ್ ಮಾಡ್ಬೋದು. ನಾವು ಬೇಕಂದರೆ ಝೂಮ್ ಔಟ್ ಮಾಡ್ಬೋದು ಅಥವಾ ಝೂಮ್ ಇನ್ ಮಾಡ್ಬೋದು. ಸೊ ಯಾರಿಗಾದ್ರೂ ಸ್ವಲ್ಪ ಮೊಬೈಲಲ್ಲಿ ಟೈಪ್ ಮಾಡೋದು ಸಣ್ಣ ಅಕ್ಷರ ಕಾಣುತ್ತೆ, ದೊಡ್ಡದಾಗಿ ಕಾಣಲ್ಲ ಅನ್ನೋರಿಗೆ ಭಾಳನೇ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನೀವು ಒಟ್ಟಿಗೆ ಇಲ್ಲಿ ಪೂರ್ತಿ ನಿಮ್ಮ ಒಂದು ಟೆಕ್ಸ್ಟ್ನ ಬರೆದ ನಂತರ ಕಾಪಿ ಮಾಡಿ ನೀವು ಅದನ್ನು ವಾಟ್ಸಪ್ಪಲ್ಲಿ ಬೇಕಾದ್ರೆ ಪೇಸ್ಟ್ ಮಾಡ್ಬೋದು ಅಥವಾ ನಿಮಗೆ ಬೇಕಾದಂಥ ಮೆಸೆಂಜರ್ ಅಪ್ಲಿಕೇಶನ್ಸಲ್ಲಿ ನೀವು ಅದನ್ನು ಈಸಿಯಾಗಿ ಪೇಸ್ಟ್ ಮಾಡ್ಬೋದು. ನೋಡಿ, ನಾನೀಗ ಒಂದು ಎಕ್ಸಾಂಪಲ್ ಮಾಡಿ ತೋರಿಸ್ತೀನಿ. ನೋಡಿ, ನಾನೀಗ ಇಲ್ಲಿ ಹಾಯ್ ಗುಡ್ ಈವ್ನಿಂಗ್ ಅಂತ ಇಲ್ಲಿ ಫಸ್ಟ್ ಟೈಪ್ ಮಾಡ್ತೀನಿ. ಆನಂತರ ನಾನು ಈ ಟೆಕ್ಸ್ಟ್ನ ಝೂಮ್ ಔಟ್ ಝೂಮ್ ಇನ್ ಮಾಡ್ತೀನಿ. ನೋಡಿ, ಈಗ ನಾನು ಜಸ್ಟು ಈ ಒಂದು ಸ್ಕ್ರಾಲ್ ಬಾರ್ನ ಕಡಿಮೆ ಮಾಡಿದ್ರೆ ಟೆಕ್ಸ್ಟ್ ಸೈಜ್ ಅನ್ನೋದು ಕಡಿಮೆ ಆಗುತ್ತೆ, ಅದೇ ಜಾಸ್ತಿ ಮಾಡಿದ್ರೆ ಟೆಕ್ಸ್ಟ್ ಸೈಜ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಆನಂತರ ನಾವು ಈ ಒಂದು ಟೆಕ್ಸ್ಟ್ನ ಕಾಪಿ ಮಾಡಿ
ನಮಗೆ ಬೇಕಾದಂಥ ವಾಟ್ಸಪ್ಪಲ್ಲಿ ಅಥವಾ ಬೇರೆ ಮೆಸೆಂಜರ್ ಅಪ್ಲಿಕೇಶನಲ್ಲಿ ಪೇಸ್ಟ್ ಮಾಡಿ ಕಳಿಸ್ಕೊಡ್ಬೋದಾಗುತ್ತೆ. ಇದಿಷ್ಟ ಆಗಿತ್ತು 3 ಇಂಟ್ರೆಸ್ಟಿಂಗ್ ಅಪ್ಲಿಕೇಶನ್ಸು. ಮುಂದಿನ ವೀಡಿಯೋಗಳಲ್ಲೂ ಸಹ ನಾನು ಇದೇ ರೀತಿ ಅಪ್ಲಿಕೇಶನ್ಸ್ ಹತ್ರ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಎಷ್ಟು ಸಾಧ್ಯನಷ್ಟು ವಾಟ್ಸಪ್ಪಲ್ಲಿ, ಗೂಗಲ್ ಪ್ಲಸ್ಸಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.